ರಾತ್ರಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದೆ. ಹಾಂ, ಎನ್ಕ್ವೈರಿನೂ ಕೂಡ ನಡೀತಿದೆ. ಎಲ್ಲ ನಿಮಗೆ ಗೊತ್ತಿದೆಯಲ್ಲ, ಇನ್ನು ನಾನೇನು ಹೇಳೋದು? ಅಲ್ಲಪ್ಪ, ನಾನಿನ್ನೇನು ಹೇಳೋದಿದೆ, ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಕಂಪ್ಲೇಂಟ್ ನೆನ್ನೆ ನಾನು ಹೇಳುವಾಗ, ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದೂ ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತೊಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ, ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ CIDಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ಸು ಈ ಥರದ್ದೆಲ್ಲ CIDಗೂ ಕೊಟ್ಟಿದ್ದೀವಿ. ಇದನ್ನು CID ಕೊಡ್ತೇವೆ. ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ನಿನ್ನೆ ಜಮೀರ್ ಅಹಮದ್ ಅವರು, KN ರಾಜಣ್ಣ ಅವರು ಮತ್ತೆ DCM ಹುದ್ದೆ ಆಗಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅನಿವಾರ್ಯತೆ ಇದೆಯಾ ಸರ್? ಅಲ್ಲ, ಅವರು ಹೇಳಿರೋದು ನಾವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅವರೇ ಹೇಳಿದ್ದಾರೆ. ಇದು ನಾವೇನು ಅದಕ್ಕೆ ರಿಯಾಕ್ಟ್ ಮಾಡೋದೇನಿದೆ? ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗ ಅಗತ್ಯತೆ ಬಿದ್ದರೆ ಅವರು ಮಾಡ್ತಾರೆ. ಅಗತ್ಯ ಇದೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಅಲ್ಲ, ನನ್ನ ಅಭಿಪ್ರಾಯ ಕೇಳ್ಕೊಂಡು ಯಾರು ಮಾಡೋದಿಲ್ಲ. ಸರ್, ನಿಮ್ಮ ಅಭಿಪ್ರಾಯ ಪರಿಗಣಿಸ್ತಾರೆ ಸರ್? ಯಾಕಂದ್ರೆ ನೀವು ಹಿರಿಯರು ಕಾಂಗ್ರೆಸ್ನಲ್ಲಿ. ಆಗ್ಬೋದು. ಥ್ಯಾಂಕ್ ಯು. ಇನ್ನೊಂದು ಸರ್, ಸೂರಜ್ ರೇವಣ್ಣ ಅವರು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕಂಪ್ಲೇಂಟ್ ಬಂದಿದ್ದು ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ನಾನು, ಬೇರೆದೇನು ಹೇಳಕ್ಕೆ ಬರೋದಿಲ್ಲ ನನಗೆ. ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೊಳ್ತಾ ಇದ್ದಾರೆ. ಇದನ್ನು ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನು ಹೇಳಿದ್ದಾರೆ ಅವರು, ಆ ಥರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ. ಸೋಮಣ್ಣವ್ರು ಮಾತಾಡ್ತಾ ಸರ್ಕಾರ ಯಾವಾಗ ಬೀಳುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಂತ ಹೇಳಿದ್ದಾರೆ. ಅವರೆಲ್ಲ ಶಾಸ್ತ್ರ ಹೇಳೋದು ಯಾವತ್ತು ಕಲ್ತ್ಕೊಂಡ್ರೋ ಗೊತ್ತಿಲ್ಲ ನನಗೆ. ಇದನ್ನು ಹೇಳ್ತಾರಲ್ಲ ಜ್ಯೋತಿಷ್ಯ ಹೇಳೋದನ್ನ ಯಾವತ್ತು ಕಲ್ತ್ಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.